ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮಾಡುವ ರೆಸಿಪಿ ಡೋನಟ್. ಮಕ್ಕಳಿಗೆ ತುಂಬ ಇಷ್ಟ ಆಗಿರೋ ಡೋನಟ್ಟು ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡೋದು ಅಂತ ಈ ವಿಡಿಯೋಲಿ ನಾವು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಇದು ಎಕ್ಸಾಕ್ಟ್ಲಿ 100 ಗ್ರಾಮ್ಸ್ ಇದೆ. ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ, ಯಾಕಂದರೆ ಈ ಥರ ಮಾಡೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ ನಮ್ಮ ಡೋನಟ್ಟು. 1/2 ಟೀ ಸ್ಪೂನು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಮತ್ತು 1/2 ಟೀ ಸ್ಪೂನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀವಿ. ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಮತ್ತು ಶುಗರು ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಹಾಕೋದ್ರಿಂದ ಒಳ್ಳೆ ಚೆನ್ನಾಗಿ ಬರುತ್ತೆ ನಮ್ಮ ಡೋನಟ್ಟು. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಶುಗರ್ ಬೇಕಾದರೂ ಹಾಕ್ಕೋಬೋದು. ಒನ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೀಟಾಗಿ ಎಲ್ಲ ಕಲಿಸ್ಕೊಂಡು ನಾವು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋ ಹಾಲನ್ನು 1 ಸ್ಮಾಲ್ ಗ್ಲಾಸ್ ಸೇರಿಸ್ಕೊಂಡು ಎಲ್ಲನೂ ಮಿಲ್ಕು ಮತ್ತು ಫ್ಲೋರ್ ಮೈದಾ ಎಲ್ಲ ಸೆಟ್ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಮತ್ತು ಸ್ವಲ್ಪನೇ ವಾಟರ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ನೀವು ವಾಟರ್ ಜಾಸ್ತಿ ಆಗಿಬಿಟ್ರೆ ನಮ್ಮ ಹಿಟ್ಟು ಲೂಸ್ ಆಗಿಬಿಡುತ್ತೆ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಕೈಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ತಾ ಇದ್ದರೆ ನಾವು ಸ್ಟ್ರೆಚ್ ಮಾಡಿ ಕಲಿಸ್ಬೇಕು. ನಮ್ಮ ಡೋನಟ್ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ನಮ್ಮ ಡೋನಟ್ ಬರುತ್ತೆ. ನಮಗೆ ಇದು 10 to 12 ಮಿನಿಟ್ಸ್ ಆಗುತ್ತೆ. ನೀಟಾಗಿ ಕಲಿಸ್ಕೊಳ್ಳಿ. ಸ್ಟ್ರೆಚ್ ಮಾಡಿ ಈ ಥರ ಫುಲ್ಲು ಎಳೆದು ನಮ್ಮ ಹಿಟ್ಟನ್ನು ಕಲಿಸ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಬಟರ್ ಇಲ್ಲ ತುಪ್ಪನ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ನೀಟಾಗಿ ಸೇರಿಸ್ಕೊಂಡು ನೋಡಿ ಈ ಥರ ಮತ್ತೆ ಎಲ್ಲ ಎಳೆದು ಎಷ್ಟು ಚೆನ್ನಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಫ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಾಫ್ಟಾಗಿ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಎಳೆದು ಮಾಡಿದ್ರೆ ನನಗೆ ಈ ಮಾಡೋದಕ್ಕೆ 12 ಮಿನಿಟ್ಸ್ ಆಯಿತು. ನೋಡಿ, ನಮ್ಮ ಸಾಫ್ಟ್ ಡೋನಟ್ಟು ರೆಡಿ ಆಯಿತು, ಸಾಫ್ಟ್ ಹಿಟ್ಟು ರೆಡಿ ಆಯಿತು. ಸೊ ಈ ಥರ ಮಾಡಿದ್ರೆ ನಮಗೆ ಸರಿ ಹೋಗುತ್ತೆ. ನೋಡಿ, 1 ಅವರ್ ಬಿಟ್ಬಿಡಿ. 1 ಅವರ್ ಆದಮೇಲೆ ನಾವು ತೆಗೆದು ನೋಡಿದ್ರೆ ಈ ಥರ ಬರಬೇಕು. ನಿಮ್ಗೆ ಈ ಥರ ಬಂದಿದೆ ಅಂದರೆ ನಿಮ್ಮ ಡೋನಟ್ ಹಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ. ನಾವು ಹಿಟ್ಟನ್ನು ಇವಾಗ 2 ಡಿವೈಡ್ ಮಾಡ್ತಿದ್ದೀನಿ, ಯಾಕಂದರೆ ಅಷ್ಟು ದೊಡ್ಡದು ನಾವು ಲಟ್ಸೋಕ್ಕಾಗಲ್ಲ. ಸೊ ಒಂದು ದೊಡ್ಡ ಬಾಲ್ ಸೈಜ್ ಡೋನಟ್ ಹಿಟ್ಟನ್ನು ತೊಗೊಂಡು ನೋಡಿ ಹಸಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ, ನಾವು ಇವಾಗ ನೀಟಾಗಿ ಈ ಥರ ರೋಲ್ ಮಾಡಿಕೊಂಡು ಸ್ಟಿಕ್ಕಿಯಾಗಿ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ತೆಳ್ಳಗೆ ಲಟ್ಟಿಸ್ಬಿಡ್ಬೇಡಿ. ತುಂಬ ತೆಳ್ಳಗಾಗ್ಬಿಟ್ರೆ ನಮ್ಮ ಡೋನಟ್ ಬರಲ್ಲ. ನೋಡಿ, ಈ ಥರ ಮಂದ ಬರಬೇಕು ನಮಗೆ. ಇಷ್ಟು ದಪ್ಪ ಬಂದಿದೆಯಂದರೆ ನಮ್ಮ ಡೋನಟ್ಟು ಕರೆಕ್ಟಾಗಿದೆ ಅಂತ. ಈ ಥರ ಯಾವುದಾದ್ರೂ ಒಂದು ಕ್ಯಾಪೋ ಇಲ್ಲಾಂದರೆ ಗ್ಲಾಸೋ ಈ ಥರ ಶಾರ್ಪಾಗಿರೋದನ್ನು ತೊಗೊಂಡು ನೀಟಾಗಿ ಡೋನಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ನನಗೆ 2 ಕೈನೂ ಪ್ರೆಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಹಿಟ್ಟಿರೋದನ್ನೆಲ್ಲ ತೆಗೆದುಬಿಡಿ, ಯಾಕಂದರೆ ಮತ್ತೆ ಈ ಥರ ಲಟ್ಟಿಸ್ಕೊಂಡು ನಾವು ಡೋನಟ್ ಮಾಡ್ಕೋಬೋದು. ನೋಡಿ, ಮತ್ತೆ ಬಾಟ್ಲ್ ಇಲ್ಲಾಂದರೆ ಜ್ಯೂಸ್ ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ಮತ್ತೆ ಮಧ್ಯದಲ್ಲಿ ಚಿಕ್ಕ ಹೋಲ್ ಮಾಡ್ಕೊಳ್ಳೋಣ. ನೋಡಿ, ತೆಗೆದುಬಿಡಿ. ಅದನ್ನು ತೆಗೆದುಬಿಟ್ರೆ ನೋಡಿ ನಮಗೆ ನಾನು ತೊಗೊಂಡಿರೋ 1 ಕಪ್ ಮೈದಾ ಹಿಟ್ಟಿಗೆ ನನಗೆ 12 ಡೋನಟ್ ಆಗಿದೆ. ನೋಡಿ, ಆಯಿಲನ್ನು ಬಿಸಿ ಮಾಡಿಕೊಂಡು ನಾವು ಒಂದೊಂದನ್ನೇ ಸೇರಿಸ್ಕೊಂಡು ಡೋನಟನ್ನು ನೀಟಾಗಿ ಮಾಡ್ಕೊಳ್ಳೋಣ. ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ನಮ್ಮ ಡೋನಟ್ಟು ಡಬಲ್ ಆಗಬೇಕು. ಆ ಥರ ಆಗಿದೆ ಅಂದರೆ ನಾವು ಹಿಟ್ಟು ಚೆನ್ನಾಗಿ ಕಲಿಸಿದ್ದೀವಿ ಅಂತ ಲೆಕ್ಕ. ನೋಡಿ, ನೀಟಾಗಿ ತಿರುಗಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ಡಬಲ್ ಆಯ್ತಲ್ವ, ಫ್ಲಫಿಯಾಗಿ ಬಂತಲ್ವ, ಇದು ನಮ್ಮ ಡೋನಟ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇನ್ನೂ ಮಿಕ್ಕಿರೋ ಡೋನಟ್ಸ್ ಇದೆಯಲ್ಲ ಅದನ್ನು ಸೇಮ್ ಇದೇ ಥರ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಡೋನಟ್ಟು ನೀಟಾಗೆ ಬಂತಲ್ವ. ಸೊ ಈ ಥರ ಬಂದಿದೆ ಅಂದರೆ ನಮ್ಮ ಡೋನಟ್ಸು ರೆಡಿ ಆಗಿದೆ ಅಂತ. ನೋಡಿ, ನಮ್ಮ ಡೋನಟ್ಟು ಡಬಲ್ ಆಗಿದೆ. ಈ ಥರ ನಮ್ಮ ಡೋನಟ್ಟು ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ. ದೊಡ್ಡ ಶೇಪೋ ಚಿಕ್ಕ ಶೇಪೋ ಡೋನಟ್ ನಿಮ್ಮ ಇಷ್ಟ. ನಾವಿವಾಗ ಗಾರ್ನಿಷ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ನೀರು ಬಾಯ್ಲ್ ಆದಮೇಲೆ ನಾವು ಇನ್ನೊಂದು ಗ್ಲಾಸ್ ಬೌಲ್ ಇಟ್ಕೊಂಡು ಇವಾಗ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ನಾನು ಡಾರ್ಕ್ ಕೋಕೋ ಚಾಕ್ಲೇಟ್ ತೊಗೊಂಡು ಇದರಲ್ಲಿ ಶುಗರ್ ಇಲ್ಲ. ಸೊ ಫುಲ್ಲು ಚಾಕ್ಲೇಟ್ಸ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಡೈರಿ ಮಿಲ್ಕು, ಕ್ರಿಕೆಟು, ಯಾವ ಚಾಕ್ಲೇಟ್ ಬೇಕಾದರೂ ನೀವು ಹಾಕ್ಕೋಬೋದು. ಬಟ್ ಅದರಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ, ನೀವು ಶುಗರ್ ಸೇರಿಸ್ಕೋಬೇಡಿ. ನಾನು ತೊಗೊಂಡಿರೋ ಚಾಕ್ಲೇಟಲ್ಲಿ ಶುಗರ್ಸ್ ಇಲ್ಲ. ಸೊ ಅದಕ್ಕೆ ನಾನು 1 ಸ್ಪೂನ್ ಎಕ್ಸ್ಟ್ರಾ ಬ್ರೌನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇವಾಗ 7 to 8 ಚಾಕ್ಲೇಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಈ ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗಬೇಕು. ನೀವು ಡೈರೆಕ್ಟಾಗಿ ನೋಡಿ, ನಾನು 1 ಟೀ ಸ್ಪೂನು ಬ್ರೌನ್ ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಶುಗರ್ ಇಲ್ಲ ನನ್ನ ಚಾಕ್ಲೇಟಲ್ಲಿ. ಅದಕ್ಕೆ
ನೋಡಿ ಈ ಥರ ನೀವು ನೀರು ಹಾಕ್ಬಿಟ್ಟು ಚಾಕ್ಲೇಟಲ್ಲಿ ಡೈರೆಕ್ಟ್ ಸ್ಟವ್ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ. ನೋಡಿ ಡಬಲ್ ಬಾಯ್ಲ್ ಪ್ರೋಸೆಸ್ ಮೆಥಡಲ್ಲೇ ನೀವು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಲಂಪ್ಸ್ ಇಲ್ದಿರ ಉಂಡೆ ಏನೂ ಕಟ್ಟಿದಿರ ನಮ್ಮ ಚಾಕ್ಲೇಟು ಈ ಥರ ಬರಬೇಕು. ಈ ಥರ ಬಂದಿದೆ ಅಂದರೆ ನಮ್ಮ ಗಾರ್ನಿಷಿಗೆ ಮೆಲ್ಟಾಗಿ ಬಂದಿದೆ ಅಂದರೆ ನಮ್ಮ ಗಾರ್ನಿಷ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಡೋನಟನ್ನು ತೊಗೊಂಡು ಒಂದು ಸೈಡ್ ಮಾತ್ರ ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಅದರಲ್ಲಿ ಡಿಪ್ ಮಾಡ್ಕೊಳ್ಳಿ ಚಾಕ್ಲೇಟ್ ಒಳಗಡೆ. ನೋಡಿ ಎಕ್ಸ್ಟ್ರಾ ಚಾಕ್ಲೇಟ್ ಎಲ್ಲ ಇರೋದು ಒಂದು 2 ಮಿನಿಟ್ಸ್ ಹಿಂಗೆ ಇಟ್ಕೊಂಡ್ಬಿಟ್ರೆ 2 ಸೆಕೆಂಡ್ಸ್ ಹಿಂಗೆ ಇಟ್ಕೊಂಡ್ರೆ ಎಕ್ಸ್ಟ್ರಾ ಇರೋದೆಲ್ಲ ಬಂದುಬಿಡುತ್ತೆ ಅದರಲ್ಲೇ. ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ, ಎಲ್ಲ ಫುಲ್ ಹಿಂಗೆ ಅಂದ್ಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡಿ ಈ ಥರ ಚಾಕ್ಲೇಟನ್ನು ಗಾರ್ನಿಷ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ ಪ್ಲೇಟೆಲ್ಲ ಫುಲ್ ಚಾಕ್ಲೇಟ್ ಆಗಿಬಿಡುತ್ತೆ. ನಮ್ಮ ಚಾಕ್ಲೇಟ್ ಡೋನಟ್ ನೋಡಿ ಒಂದು ಸೈಡ್ ಮಾತ್ರ ಚಾಕ್ಲೇಟ್ ಮಾಡ್ಕೊಂಡಿದ್ವಿ, ಹಿಂದುಗಡೆ ನಾವು ಮಾಡಿಲ್ಲ. ಸೊ ಈ ಥರ ಇರಬೇಕು ನಮ್ಮ ಡೋನಟ್ಟು. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಬಿಟ್ಟು ಈ ಟೈಮಲ್ಲೇ ನಾವು ಈ ಸ್ಪ್ರಿಂಕ್ಲರ್ಸ್ನ ಯೂಸ್ ಮಾಡ್ಕೋಬೇಕು. ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಇದು ಗಾರ್ನಿಷಿಂಗ್ ಎಲ್ಲ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಗೆ ಯಾವ ಥರ ನೋಡೋಕ್ಕೆ ತಿನ್ನೋಕ್ಕೆ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಸ್ಪ್ರಿಂಕ್ಲರ್ಸ್ ತೊಗೊಂಡಿದ್ದೀನಿ, ಎಲ್ಲ ಕಲರ್ಸು ಇದೆ ಈ ಸ್ಪ್ರಿಂಕ್ಲರ್ಸು. ತೊಗೊಂಡು ಫುಲ್ ಚಾಕ್ಲೇಟ್ ಮಾಯಿಶ್ಚರ್ ಇರೋವಾಗೆ ಈ ಸ್ಪ್ರಿಂಕ್ಲರ್ನ ಹಾಕಬೇಕು, ಆವಾಗ ಇದನ್ನು ಇಟ್ಕೊಳ್ಳುತ್ತೆ. ನೀವು ಚಾಕ್ಲೇಟ್ ಡ್ರೈ ಆದಮೇಲೆ ಹಾಕಿದ್ರೆ ಉದುರೋಗ್ಬಿಡುತ್ತೆ ನೀವು ಎತ್ಕೊಂಡಿದ್ದ ತಕ್ಷಣ. ನಿಮ್ಗೆ ಅಕಸ್ಮಾತ್ ಇದು ಬೇಡ ನಾವು ಸಿಂಪಲ್ಲಾಗೆ ಮಾಡ್ಕೊಳ್ತೀವಿ ಅಂದರೆ ನೀವು ಶುಗರ್ನ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಈ ಡೋನಟ್ ಇದೆಯಲ್ವ ಅದನ್ನು ಈ ಥರ ರೋಲ್ ಮಾಡಿಬಿಟ್ರೆ ಶುಗರ್ ಪೌಡ್ರಲ್ಲಿ ನಿಮಗೆ ಡೋನಟ್ ರೆಡಿ ಆಗಿಬಿಡುತ್ತೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.